ವಿಠಲ. ಮತ್ತೆ ಫೋನ್ ಮಾಡ್ದ. ಈಗ ಚಮಕ್ ಕೊಡ್ತೀನಿ, ಬೇರೆ ವಾಯ್ಸ್ ಅಲ್ಲಿ ಮಾತಾಡ್ತೀನಿ. ಹಲೋ, ಯಾರಿಯಪ್ಪ? ಇದು ತಿಪ್ಪೇಶಿ ನಂಬರ್ ಅಲ್ಲ. ಲೋ ರಾಜಾ, ಇದು ತಿಪ್ಪೇಶಿ ನಂಬರ್ ಹೌದು ಅಲ್ವೋ ಅಂತ ನಾನು ಏನಾದ್ರೂ ಈಗ ಕೇಳಿದ್ದೇನಪ್ಪ. ನೀನ್ ಕೇಳಕ್ ಮುಂಚೆ ನಾನೇ ಹೇಳ್ಬಿಟ್ನಲ್ಲ, ಇದು ತಿಪ್ಪೇಶಿ ನಂಬರ್ ಅಲ್ಲ. ಪಾಪ ನತದೃಷ್ಟ ತಿಪ್ಪೇಶಿ. ಅವನು ನನಗೆ ಒಂದಿಷ್ಟು ದುಡ್ಡು ಕೊಡ್ಬೇಕಾಗಿತ್ತು ಇವ್ರೆ, ಅದನ್ನ ವಸೂಲಿ ಮಾಡ್ಕೊಂಬರೋಣ ಅಂತ ಅವ್ನ ಮನೆಗೆ ಹೋಗಿದ್ದೆ. ಅವನು ಇರ್ಲಿಲ್ಲ. ಆದ್ರೆ ಅವನ ಮನೆಯಲ್ಲಿ ನನಗೊಂದು ಲಾಟ್ರಿ ಟಿಕೆಟ್ ಸಿಕ್ತು. ಇದಕ್ಕಾದ್ರೂ ನನಗೆ ಬಹುಮಾನ ಕೊಡ್ಸಪ್ಪ ಅಂತ ತಗೊಂಡು ಬಂದು ದೇವ್ರ ಮುಂದೆ ಇಟ್ಟಿದ್ದೆ. ಆಮೇಲೆ ಏನಾಯ್ತು? ಇನ್ನೇನಾಗತ್ತಪ್ಪ, ಆ ನಮ್ಮಪ್ಪ ಭಗವಂತ ಕಣ್ಣು ಬಿಟ್ಟೇ ಬಿಟ್ಟ. ಅದಕ್ಕೆ 5 ಲಕ್ಷ ರೂಪಾಯಿ ದುಡ್ಡು ಬಂದೇ ಬಿಡ್ತು. ಒಂದು 4 ಲಕ್ಷ ನಾನು ಇಟ್ಕೊಂಡು 1 ಲಕ್ಷನಾದ್ರೂ ನಮ್ ತಿಪ್ಪೇಶಿ ಕೊಡೋಣ ಅಂತ ಇದ್ದೆ. ಅವನ ಅದೃಷ್ಟ ನೋಡಿ ಹೆಂಗಿದೆ, ನಂಬರ್ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದ್ದೇನೆ. ಏ ಪಾಂಡುರಂಗ, ನಾನೇ ಕೊಡೋ ತಿಪ್ಪೇಶಿ. ಇಲ್ಲೇ 7ನೇ ಕ್ರಾಸ್ ಅಲ್ಲಿ ಇದ್ದೀನಿ. ಅಲ್ಲೇ ಇರೋ ತಂದೆ, ಬಂದ್ಬಿಟ್ಟೆ. ನಮಸ್ಕಾರ ಕಣ ತಿಪ್ಪೇಶಿ. ನಮಸ್ಕಾರ ಪಾಂಡುರಂಗ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಈಗ 5 ಲಕ್ಷ ರೂಪಾಯಿ ಲಾಟ್ರಿ ಬಂದಿದ್ಯಲ್ಲ, ಅದ್ರಲ್ಲಿ 1 ಲಕ್ಷ ನಾನು ಕೊಡ್ತೀಯಲ್ಲ, ನಿನ್ನ 10,000 ಸಾಲನ ಅದ್ರಲ್ಲಿ ತೀರಿಸ್ಬಿಡ್ತೀನಿ. ಹಾ, ನೀ ಎತ್ತು ಅಂದ್ರೆ ನಿಂದೆ ಕಣ. ಅದಿರ್ಲಿ, ದುಡ್ಡೇ ಯಾವಾಗ ಕೊಡ್ತೀಯ? ಈಗ್ಲೇ ಕೊಡ್ತೀನಪ್ಪ. ಯಾಕೆ ಹೊಡಿತೀಯ? ಲೇ, ನನಗೆ ಲಾಟ್ರಿ ಬಂದಿದೆ, ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ನಾಟಕ ಕಣ. ಅದೆಲ್ಲ ನಂಗೆ ಬೇಕಾಗಿಲ್ಲ. ಬಡ್ಡಿ ಸಮೇತ ನನ್ನ 10,000 ರೂಪಾಯಿ ಈಗಿಂದ ಈಗಲೇ ಕೊಟ್ಬಿಡು. ನನ್ನ ಹತ್ರ ಈಗ ದುಡ್ಡಿಲ್ಲ. ಆಯ್ತು ಬಿಡು, ಅಲ್ಲಿವರೆಗೂ ನಿನ್ನ ಗಾಡಿನ ನನ್ನ ಹತ್ರ ಇಟ್ಕೋತೀನಿ. ಅದಕ್ಕೆ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ನಿಂಗ್ ಗಾಡಿ ಓಡ್ಸಕ್ ಬರುತ್ತಾ? ಅಯ್ಯೋ, ನಂಗ್ ಗಾಡಿ ಓಡ್ಸಕ್ಕೆ ರಸ್ತೆನೇ ಆಗ್ಬೇಕಂತಿಲ್ಲ, ಫುಟ್ಪಾತ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ರೆಡಿನಾ? ರೆಡಿ. 1 2 3 ಗೋ. ಏನು ಒಂದು ನೆಟ್ ಹುಡ್ಕೋಕು ಬಿಡಲ್ವಲ್ಲ ನೀನು. ಏನು ನಿನ್ ಮರತ? ಇಲ್ಲಿ ನೋಡಿ. ಎಲ್ಲ ನನ್ನ ಗಾಡಿ. ಅಲ್ಲೂ ಜಾತಿ ಹಣ್ಣ ಕುಟ್ಕೊಂಡು ಶಾಪಿಂಗ್ ಹೋದ್ಲು. ಅಯ್ಯೋ ಶಿವನೇ, ಈಗ ಏನಪ್ಪ ಮಾಡೋದು? ನಾಲ್ಗೆ ಉದ್ದಾದಂಗಿತ್ತು. ಇಲ್ಲ, ಗಾಡಿ ಸರಿ ಮಾಡ್ತಿದ್ದಲ್ಲ, ಆ ಖುಷಿನಲ್ಲಿ ಹಂಗೆ ಬಂದ್ಬಿಡ್ತು. ಮೆಕ್ಯಾನಿಕ್ ಮಂಜ, ಏನು ಗಾಡಿ ತಗೊಂಬಂದ್ರ ಜೊತೆನಲ್ಲಿ ಬಾಡಿನೂ ಕರ್ಕೊಂಬಂದಿದ್ಯಾ? ಇನ್ಸೆಕ್ಟ್ ಮಾಡಿ ಕರ್ಕೊಂಬಂದೆ. ಕೊಡ. 10,000. ಮಂಜಣ್ಣ, ನೀನೇನು BTS ಬಸ್ಸನ್ನು ರೆಡಿ ಮಾಡ್ದೋ ಇಲ್ಲ ನನ್ನ ಗಾಡಿನ ರೆಡಿ ಮಾಡೋದು? ಗಾಡಿ ಬಿಟ್ಟು ಗಾಡಿ ಪೂರ್ತಿ ಚೇಂಜ್ ಮಾಡಿದ್ದೀನಿ. ಇಡೀ ಬಾಡಿನ ಚೇಂಜ್ ಮಾಡುವಂತ ಯಾವ ಅಯೋಗ್ಯನ ನಿನ್ನ ಹತ್ರ ಹೇಳಿದ್ದು? ಈ ಅಯೋಗ್ಯನೇ ಹೇಳಿದ್ದು. ಏನಾಯ್ತು? ನೋಡ್ತಾ ಇಲ್ವಾ, ಸ್ಟಾರ್ಟ್ ಆಗ್ತಾ ಇಲ್ಲ. ಹಾಗಿದ್ರೆ ನೀವು ಕೂತ್ಕೊಳ್ಳಿ, ನಿಮ್ ತಳ್ಕೊಂಡು ನಿಮ್ ಹಿಂದೆ ಬರ್ತೀನಿ. ನೀ ಸ್ವಲ್ಪ ತಪ್ಪಗಿರಲೆ. ತಳ್ಕೊಂಡು ಹೋಗೋ ಸುಖಕ್ಕೆ ನಾನು ಯಾಕಿದೆ 10,000 ರೂಪಾಯಿ ಬಂಡವಾಳ ಹೂಡಿ ರೆಡಿ ಮಾಡ್ಬೇಕಿತ್ತು. ಅಭಿ, ಈ ಗಾಡಿ ನಮ್ಮನೇಲೆ ಇದ್ರೆ ತುಂಬಾ ಅವಮಾನ ಆಗುತ್ತೆ. ಒಂದ್ ಕೆಲಸ ಮಾಡಿ, ಈ ಗಾಡಿನ ತಗೊಂಡೋಗಿ ಯಾವ್ದಾದ್ರು ಕಾರ್ಪೊರೇಷನ್ ತೊಟ್ಟಿಗೆ ಬಿಸಾಕಿ. ಜಾಜಿ ಚಂಪಲ್ದಿನಿ ಅವರೇ, ಈ ಗಾಡಿ ನಿಟ್ಕೊಂಡೆ ಆ ತಿಪ್ಪೇಶಿ ಹತ್ರ ನನಗೆ ಬರಬೇಕಾಗಿರೋ 10,000 ರೂಪಾಯಿನ ಹೇಗೆ ವಸೂಲಿ ಮಾಡ್ತೀನಿ ಅಂತ ನೀವೇ ನೋಡ್ತಾ ಇರಿ. ನೀವೆಲ್ಲರೂ ಆತನಿಗೆ ಭಕ್ತಿಯಿಂದ ಕೈಯನ್ನ ಮುಗಿದ್ಬಿಟ್ಟು ಕೈ ತುಂಬ ಕಾಣಿಕೆಯನ್ನ ನನ್ನ ಕೈಗಿಟ್ಬಿಟ್ರೆ ನಿಮ್ಮ ಎಲ್ಲ ಕಷ್ಟಗಳು ದೂರ ದೂರ ಹೋಗಿ ಈ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಅನ್ನೋದು ನಿಮ್ಮ ಹತ್ತಿರ ಓಡೋಡಿ ಬರುತ್ತೆ. ಆ ಕೆಲಸ ಮಾಡಿ. ಸ್ವಾಮಿಗಳೇ, ಇದು ಅನ್ಸ್ಕೊಟ್ರು. ಹೌದು, ಈ ಗಾಡಿ ಮೊದಲು ನಿಂದೇ ಆಗಿತ್ತು. ಏನ್ ಸ್ವಾಮಿಗಳೇ, ಸ್ಕೂಟರ್ ಮಾತಾಡ್ತಾ ಇದೆ. ಅದು ಏನನ್ನ ಹೇಳುತ್ತೆ ಅಂತ ತೆಪ್ಪಗೆ ಕೇಳಿಸ್ಕೊಳ್ಳೋ ಅವಿವೇಕಿ. ಬಾಬಾ, ನೀನು ಮಾತಾಡು ಬಾಬಾ. ಆದರೆ ಇವತ್ತು ಇದು ಸ್ಕೂಟರ್ ಬಾಬಾ ಆಗಿದೆ. ಪಾಂಡುರಂಗ ಗಂಡುಗಲಿಗೆ ಸೇರಿದ್ದಾಗಿದೆ. ಇದು ಭವಿಷ್ಯ ಹೇಳಿ ತಿಂಗಳಿಗೆ 1,000 ರೂಪಾಯಿ ಸಂಪಾದನೆ ಮಾಡುವಂತ ಸ್ಕೂಟರ್. ದರಿದ್ರಕ್ಕೆ ತಿಂಗಳಿಗೆ 10,000ನಾದ್ರೂ ದುಡಿಯುತ್ತೆ. ಇಂಥ ಭಗವಂತನ ನೀನು ಕಾಲಲ್ಲಿ ಒದ್ದಿದ್ದೀಯಾ? ಇಲ್ಲ ದೇವ್ರೆ, ಕಾಲಕ್ಕೆ ಇದನ್ನ ಮಾರ್ಕೊಂಡು ನಾಶ ಆಗಿದ್ದೀಯಾ? ಪಾಂಡುರಂಗನ್ಗೆ ಕೊಡ್ಬೇಕಾದ 10,000 ಜೊತೆಗೆ 10,000 ಸೇರಿಸಿ ತಪ್ಪು ಕಾಣಿಕೆ ಅಂತ ಕೊಟ್ಬಿಡ್ತೀನಿ. ಈ ಸ್ಕೂಟರ್ ಬಾಬನ ನಮ್ಮ ಮನೆಗೆ ಕಳಿಸ್ಕೊಡಿ ಸ್ವಾಮೀಜಿ. ಮೊದಲು ಆ ದುಡ್ಡನ್ನ ನನ್ನ ಬಳಿ ಕಳಿಸ್ಕೊಡಿ ಶಿಷ್ಯ. ಸರಿ ಸ್ವಾಮೀಜಿ, ಸ್ವೀಕರಿಸಿ ಸ್ವಾಮೀಜಿ. ಈ ದುಡ್ಡು ಪಾಂಡುರಂಗನಿಗೆ ತಲುಪಿತು ಎಂದು ತಿಳಿ. ಸರಿ ಸ್ವಾಮೀಜಿ. ನಿನ್ನ ಜೊತೆಯಲ್ಲಿ ಈ ರಿಮೋಟ್ ಅನ್ನು ಇಟ್ಟುಕೋ. ರಿಮೋಟ್ ಹಾಕಿ ಸ್ವಾಮೀಜಿ. ನೀನು ತಿಳಿದುಕೊಂಡಿರುವ ಹಾಗೆ ಈ ಸ್ಕೂಟರ್ ಬಾಬಾ ನಿಜವಾಗಲೂ ಮಾತನಾಡುವಂತ ಸ್ಕೂಟರ್ ಬಾಬಾ ಅಲ್ಲ. ನಿನ್ನ ಹಳೆ ಡಕಟೆ ಗಾಡಿ. ಇಷ್ಟೊತ್ತವರೆಗೂ ಮಾತಾಡಿದ್ದು ನಾನೇ ರೆಕಾರ್ಡ್ ಮಾಡಿ ಇಟ್ಟಿದ್ದು ತಿಪ್ಪೇಶಿ. ಅಂದ್ರೆ ನೀವು ಪಾಂಡುರಂಗ ಗಂಡಗಲೇ. ವಿಠಲ ವಿಠಲ ಪಾಂಡುರಂಗ ವಿಠಲ.